ಬಹಳ ಚೆನ್ನಾಗಿ ವಿಚಾರ ತಿಳಿಸಿದ್ರು. ಲೇಟೆಸ್ಟ್ ಏನಿದೆ ಪರಿಸ್ಥಿತಿ ಅಂತೇಳಿ. ಮತ್ತು ಸಲೀಂ ಇದ್ದಾರೆ, ಕೌರ್ ಇದ್ದಾರೆ, ತುಷಾರ್ ಇದ್ದಾರೆ. ಅವರೇ BBMP ಇಂದ ಎಲ್ಲ ಸ್ಮಾರ್ಟ್ ಸಿಟಿಗೆ ಇದೆಲ್ಲ ಹಣನ ಕೊಡ್ಲಿಕ್ಕೆ ಕಾರ್ಪೊರೇಷನ್ ಇಂದ ನಮ್ಮ ಇಲಾಖೆಯಿಂದ ಕೊಟ್ಟಿದ್ದೇವೆ. ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದೆ. ನಾನು ಉದ್ಘಾಟನೆ ಮಾಡಿಲ್ಲ, ನೀವು ಮಾಡಿದ್ದು. ಎಲ್ಲ ಮಕ್ಕಳ ಪರವಾಗಿ 5 ಜನ ಬಂದು ನೀವು ಮಾಡಿದ್ದು. ನಾನು ಮಾಡೋದೇ ಇಲ್ಲ. ದೀಪ ಹಚ್ಚಿದ್ದು ಮಕ್ಕಳೇ ತಾನೇ ಹಚ್ಚಿದ್ದು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶತ. ತಮ್ಮೆಲ್ಲರೂ ಕೂಡ ಮಂಗವಾಗ್ಲಿ, ಶುಭವಾಗ್ಲಿ, ಜ್ಞಾನ ಹೆಚ್ಚಲಿ ಅಂತೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನ ನೀವು ಬೆಳೆಸಿದ್ದೀರಿ. ನಾವೆಲ್ಲ ಸಾಕ್ಷಿಯಾಗಿ ನಿಂತ್ಕೊಂಡಿದ್ದೇವೆ. ಇವತ್ತು ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂಗೆ ಬಂದಿದ್ದೀವಿ. 3-4 ಒಂದು 5-6 ತಂಡ ಬಂದಿತ್ತು. 5-6 ತಂಡ ಬಂದಿತ್ತು. ಅದೆಲ್ಲ ಬಹುಮಾನ ತೆಗೆದುಕೊಂಡ್ರಿ. ಗಾಂಧೀಜಿಯವರ ವಿಜ್ಞಾನದ ಬಗ್ಗೆ ವಿಚಾರ ಮತ್ತು ನೆಹರು ಅವರ ಚಿಂತನೆ, ಯಾಕೆ ನೆಹರು ಹೆಸರು ಇಟ್ಟು, ಯಾಕೆ ಗಾಂಧೀಜಿ ಹೆಸರನ್ನ ಚಿಂತನೆ ಮಾಡ್ತಾ ಇದ್ದೀವಿ, ಯಾಕೆ UR ರಾವ್ ಹೆಸರನ್ನ ತೆಗೆದುಕೊಂಡಿದ್ದೇವೆ, ಇನ್ನ ರಾಮನ್ ಅವ್ರಿಗೆ ಯಾಕೆ ನಾವು ಪೂಜೆ ಮಾಡ್ದೋ, ಅವ್ರಿಗೆ ನೆನೆಸ್ಕೊಂಡು ಅನ್ನೋದು ನಾವೆಲ್ಲ ಆಲೋಚನೆ ಮಾಡಬೇಕು. ನನಗೆ ಅರ್ಥ ಏನ್ ಬರ್ತದೆ ಅಂತ ಅಂದ್ರೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ರೈಟ್? ಸೊ ಅವರು ದೇ ಆರ್ ದಿ ಫಾದರ್ಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಆ ದೃಷ್ಟಿಯಿಂದ ಇವತ್ತು ನಾವು ಅವ್ರು ಇಲ್ಲದೆ ಹೋದ್ರು ಕೂಡ ಅವ್ರು ಏನ್ ಹಾಕೊಟ್ಟು ಹೋಗಿದ್ದಾರೆ ಅದನ್ನ ನೆನೆಸ್ಕೊಂಡು ನಾವು ಅವರು ಆಶೆಗಳು ಇನ್ನ ಬದುಕು ಉಳಿಲಿ, ನಾವು ಅದನ್ನ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ನಿಮ್ ಕೈಯಲ್ಲಿ ನಾವೆಲ್ಲ ಈ ಜ್ಯೋತಿನ ಬೆಳೆಸಿದ್ದೇವೆ. ಸೊ ರಾಜ್ಯದ ವಿವಿಧ ಮೂಲೆಯಿಂದ ಕೆಲವೆಲ್ಲ ಮಕ್ಕಳೆಲ್ಲ ತಾವೆಲ್ಲ ಬಂದಿದ್ದೀರಿ. ನಾವು ಬೋಸರಾಜಿಪುರ ನಾವೆಲ್ಲ ಓಲ್ಡ್ ಆಗ್ಬಿಟ್ಟಿದ್ದೀವಿ. ನನಗೆ 63-64 ವರ್ಷ, ನಿಮ್ಗೂ ನನಗೂ 50 ವರ್ಷ ಡಿಫ್ರೆನ್ಸ್. ಅವರು ಒಂದು 70 ಇರ್ಬೇಕು, 78. ಅವರು ಚೀಫ್ ಮಿನಿಸ್ಟರ್ ಒಂದೇ ಇದ್ರಿ. ಸೊ ಇನ್ನು ಅವರು 65 ವರ್ಷ ಡಿಫ್ರೆನ್ಸ್. ನೀವೆಲ್ಲ 13-14 ವರ್ಷದ ಮಕ್ಕಳು, ಎಲ್ಲ 8th, 9th, 10th. ಆಮ್ ಐ ರೈಟ್? ಸೊ ಇನ್ನ 13, 14, 15 ಇಯರ್ಸ್. ನಿಮ್ ಕೈಯಲ್ಲಿ ದೊಡ್ಡ ವಯಸ್ಸಿದೆ. ನಾನು ಓದುವಾಗ ನನಗೆ ಇವೆಲ್ಲ ಏನೂ ಗೊತ್ತಿಲ್ಲ. ಫೋನ್ ಇರಲಿಲ್ಲ, ಇವನ್ ನಮ್ ಕ್ಯಾಲ್ಕುಲೇಟರ್ ಇರಲಿಲ್ಲ. ಕ್ಯಾಲ್ಕುಲೇಟರ್ಗೆ ದೊಡ್ಡ ಕಾಂಪಿಟೇಷನ್. ಪ್ರತಿಯೊಂದು ಗುಣ ಬರಿಬೇಕಾದ್ರೆ ಭಾಸ್ಕರಾಚಾರಿ ಹಿಸ್ಟ್ರಿ, ಅವು ಸೈನ್ಸ್, ಮ್ಯಾಥಮೆಟಿಕ್ಸ್ ಬರಿಬೇಕಾದ್ರೆ ಲೆಕ್ಕಾಚಾರ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಿರ್ಲಿಲ್ಲ. ಎಲ್ಲ ಮ್ಯಾಥಮೆಟಿಕ್ಸ್ ನ ಗುಣಗೆಲ್ಲ ಕಂಪ್ಲೀಟ್ ಲೆಕ್ಕ ಹಾಕ್ತಿದ್ರು. ಈಗೆಲ್ಲ ಕ್ಯಾಲ್ಕುಲೇಟರ್ಗಳು ಬಂದ್ಬಿಟ್ಟಿದೆ. ಕ್ಯಾಲ್ಕುಲೇಟರ್ ಮುಗಿದೋಯ್ತು, ತಿರ್ಗದಾದ್ಮೇಲೆ ಕಂಪ್ಯೂಟರ್ ಬಂತು. ಕಂಪ್ಯೂಟರ್ಗೆಲ್ಲ 1 ಲಕ್ಷ 2 ಲಕ್ಷ ಇತ್ತು ಒಂದ್ ಕಾಲದಲ್ಲಿ. ಈಗೆಲ್ಲ ಫೋನ್ಗಳು ಬಂದ್ಬಿಟ್ಟಿದೆ. ನಾನು ಭಾಷಣಕ್ಕೆ ನಿನ್ನೆ ಯಾವುದೋ ಒಂದು ಪ್ರೋಗ್ರಾಮ್ ಹೋಗಿದ್ದೆ. ಪುಸ್ತಕದ ಮೇಳ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ವಿಧಾನಸೌಧದಲ್ಲಿ. ಸುಮ್ಮನೆ ಬಂದಿದ್ರೆ ಹಂಗೆ ತಿರ್ಕೊಂಡು ಹೋಗಿ, ಇವತ್ತು ಹೋಗ್ಬೇಡಂಗೆ. ಯು ಆಲ್ ಶುಡ್ ಗೋ ಟು ಎಲ್ಲ ಟೀಚರ್ಸ್ ಯಾರಿದ್ದೀರಿ, ಹೆಡ್ ಮಾಸ್ಟರ್ಗಳು, ಯು ಶುಡ್ ಟೇಕ್ ದೆಮ್ ಟು ವಿಧಾನಸೌಧ ಒಳಗಡೆ. ಆಗ್ಬೋದಾ? ಹೋಗಿ ಒಂದ್ ರೌಂಡ್ ತಿರುಗಿಸ್ಕೊಂಡು ಆ ಪುಸ್ತಕದ ಮೇಳದಲ್ಲಿ ಏನಿತ್ತು ತಗೊಳ್ಳಿದ್ರು ಚಿಂತೆ ಇಲ್ಲ, ಒಂದ್ ರೌಂಡ್ ವಿಧಾನಸೌಧರು ತಿರ್ಕೊಂಡು ಬನ್ನಿ. ಯು ವಿಲ್ ಹ್ಯಾವ್ ಟು ಗ್ರೇಟ್ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಮೆಟ್ರೋ ಒಂದು ರೌಂಡ್ ಬನ್ನಿ, ಅದು ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆಲ್ಲ ಆಗ್ತದೆ. ಎಲ್ಲ ಹೊರಗಡೆಯಿಂದ ಪಾಪ ಎಲ್ಲ ಬಂದಿದ್ದೀರಿ. ಸೊ ಹಂಗೆ ತಮ್ಗೆ ನಾನು ಹೇಳೋದು, ನಿನ್ನೆ ಏನ್ ಹೇಳಿದೆ ಅಂದ್ರೆ, ನಾನಂತೂ ಹುಡುಗ ಇದ್ದಾಗ ನಾನು ಐ ಡಿ ನಾಟ್ ಪೇ ಅಟೆನ್ಷನ್ ಟು ಮೈ ಎಜುಕೇಶನ್. ಇರೋ ಸತ್ಯ ಆಗ್ತಾ ಇದೆ. ನನಗೆ ಎಜುಕೇಶನ್ ವ್ಯಾಲ್ಯೂ ಗೊತ್ತಾಗಿದೆ ನಾನು MLA ಆದ್ಮೇಲೆ, ಮಂತ್ರಿ ಆದ್ಮೇಲೆ ಎಜುಕೇಶನ್ ವ್ಯಾಲ್ಯೂ ಗೊತ್ತಾಗಿತ್ತು ನನಗೆ. ಎಲ್ಲ ಅಸೆಂಬ್ಲಿ ದೊಡ್ಡ ದೊಡ್ಡ ಭಾಷಣ ಮಾಡ್ತಾ ಇದ್ರು, ಅದ್ ನೋಡ್ಬಿಟ್ಟು ನಾನು ಬೆಬೆ ಅಂತ ಇದ್ದೆ. ಸೊ ಪೇಪರ್ ಅಲ್ಲಿ, ಪುಸ್ತಕದಲ್ಲಿ ಯಾರು ಲೀಡ್ ಮಾಡ್ತಾರೆ ಅವ್ನು ಲೀಡ್ ಆಗ್ತಾನೆ ಅಂತ. ಯಾರು ಒಳ್ಳೆ ವಿಚಾರಕ್ಕೆ, ನೀವೆಲ್ಲ ಆಶುಭಾಷಣ ಸ್ಪರ್ಧೆ ಮಾಡ್ತಾ ಇದ್ರಿ. ನಾವೆಲ್ಲ ಮಾಡ್ಬೇಕಾದ್ರೆ ನಮ್ಮ ಸ್ಕೂಲಲ್ಲಿ ಕರಿತಿದ್ರು. ಏನ್ ನಾ ಮಗ್ಗಿ ಹೊಡೆದು ಏನೋ ಸ್ವಲ್ಪ
ನಿಭಾಯಿಸ್ಕೊಂಡು ಹೆಂಗೋ ರಾಜಕೀಯದಲ್ಲಿ ಇಲ್ಲಿ ಗಂಟ ಮುಟ್ಟಿಬಿಟ್ಟಿದ್ದೀವಿ. ಬಟ್ ನೀವು ಯು ಶುಡ್ ಬಿ ವೆರಿ ಫರ್ಮ್. ನಿಮ್ ಏಜ್ ಇದೆಯಲ್ಲ, ನಿಮ್ ಟೀಚರ್ಸ್ಗೆ ನೀವು ಕಾಂಪೀಟ್ ಮಾಡೋಂಥ ಏಜು. ಯು ಆರ್ ಮೋರ್ ಕೇಪಬಲ್ ದೆನ್ ಯುವರ್ ಟೀಚರ್ಸ್. ದಟ್ ಇಸ್ ವಾಟ್ ಐ ಹವ್ ಸೀನ್ ನೌ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಅನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್. ಸೊ ಹಂಗೆ ನನ್ನ ಚಾಯ್ಸು ಎಜುಕೇಷನಿಸ್ಟ್. ನಾನು ಈಗ ಡಿಗ್ರಿನ ನಾನು ಮಾಡಲಿಲ್ವಲ್ಲ ಅಂತ ಕೊನೆಗೆ ನಾನು ಮಾಡಿದ್ದು 47ನೇ ವಯಸ್ಸಿಗೆ ಡಿಗ್ರಿ ಮಾಡಿದೆ ನಾನು ಓಪನ್ ಯೂನಿವರ್ಸಿಟಿ. ನಾನು 29-30 ವಯಸ್ಸಿಗೆ ಮಂತ್ರಿ ಆಗ್ಬಿಟ್ಟೆ. ಆಗ ನಂಗೆ ಸಂತೋಷ ಆಗಲಿಲ್ಲ. ಕ್ಯಾಬಿನೆಟ್ ಮಿನಿಸ್ಟರ್ ಆದ ಕೃಷ್ಣ ಗೌರ್ಮೆಂಟ್ ಅಲ್ಲಿ ಆಗ ಸಂತೋಷ ಆಗಲಿಲ್ಲ. ಮೈಸೂರು ಯೂನಿವರ್ಸಿಟಿಲಿ ಹೋಗಿ ಡಿಗ್ರಿ ಯೂನಿವರ್ಸಿಟಿ ಇದನ್ನ ಓಪನ್ ಯೂನಿವರ್ಸಿಟಿಲಿ MA ಪಾಸ್ ಮಾಡಿ ಒಂದು ಸರ್ಟಿಫಿಕೇಟ್ ತಗೊಂಡೆ. ದಟ್ ವಾಸ್ ಮೈ ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್. ಯಾಕೆ ನನ್ನ ಮಕ್ಕಳು ಎಲ್ಲಿನಪ್ಪ ನೀನ್ ನನ್ಗೆ ಓದು 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 ಅಂತ ಹೇಳ್ತಾ ಇದ್ಯಾ, ನೀನೇ ಯಾಕೆ ಓದಿಲ್ಲ ಅಂತ ಕೇಳ್ಬಿಟ್ಟಾರಂತೂ ಎದುರ್ಕೊಂಡು ನಾನು ಆ ಮಕ್ಕಳು ದೊಡ್ಡವರಾಗುವಷ್ಟೊತ್ತಿಗೆ ನಾನು ಗ್ರಾಜುಯೇಟ್ ಆಗ್ಬಿಟ್ಟೆ. ಸೊ ಹಂಗೆ ನಾನು ಇನ್ಸ್ಟಿಟ್ಯೂಷನ್ಗಳನ್ನ ಈಗ ನಡೆಸ್ತಾ ಇದ್ದೀನಿ. ಅಟ್ಲೀಸ್ಟ್ ಏನೋ ಒಂದು ನಮ್ಮಪ್ಪ ನಾನು ಇಂಜಿನಿಯರ್ ಮಾಡಬೇಕು ಅಂತ ಆಸೆ, ನಾನು ಆಗ್ಲಿಲ್ಲ, ಈಗ ರಾಜಕೀಯ ಮಾಡ್ಕೊಂಡು ಕೂತ್ಕೊಬಿಟ್ಟೆ. ಇನ್ನು ಅಟ್ಲೀಸ್ಟ್ ಇರಲಿ ಅಂತೇಳಿ ಕೊನೆಗೆ ನಾನು ಇಂಜಿನಿಯರ್ಸ್ ನಾನು ಪ್ರೊಡ್ಯೂಸ್ ಮಾಡೋಣ ಅಂತೇಳಿ ನಾನು ನ್ಯಾಷನಲ್ ಲ್ಯೂ ಸ್ಕೂಲು, ಗ್ಲೋಬಲ್ ಇಂಜಿನಿಯರಿಂಗ್ ಕಾಲೇಜು ಇವೆಲ್ಲ ಮಾಡಿದ್ದೀನಿ. ಅಟ್ಲೀಸ್ಟ್ ಲೆಟ್ ಮಿ ಕಾಂಟ್ರಿಬ್ಯೂಟ್ ಸಮಥಿಂಗ್ ಫಾರ್ ದಿ ಸೊಸೈಟಿ. ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಎಜುಕೇಶನ್ ಬಿಟ್ರೆ ಯು ಕಾಂಟ್ ಮ್ಯಾಚ್. ನೃಪ ನಪ ಹಪ ಹರಿಸದ, ದಾಯಾದಿ ದಕ್ಕಿಸದ, ನೀರಿನಲ್ಲಿ ನೆನೆಯದ, ಅಗ್ನಿಯಲ್ಲಿ ಸುಡದ ಗುಪ್ತ ನಿಧಿ ಒಂದೇ ವಿದ್ಯೆ. ನೃಪನಪ ಯಾರು? ರಾಜ, ಇನ್ನೊಬ್ಬ ದೊಡ್ಡವನು, ಅವನ ಅಪ್ಪತ್ತ ದಯಾದಿ. ತಗೊಂಡು ಹೋಗಕ್ಕಾಗಲ್ಲ. ನಿಮ್ಮ ನಾಲೆಜ್ ನ ನೀರಲ್ಲಿ ನೆನೆಯಕ್ಕಾಗಲ್ಲ, ಇಲ್ಲ ಸುಡಕ್ಕಾಗಲ್ಲ. ಆ ನಿಧಿ ವಿದ್ಯೆ. ಸೊ ಹಂಗೆ ನಾನು ಇಲ್ಲಿ ಮುಂದಿನವ್ರು ಮಾತಾಡ್ತಲ್ಲ, ನಿಮ್ಗೆ ಮಾತಾಡ್ತಾ ಇದ್ದೀನಿ ನಾನು. ಸೊ ಹಂಗೆ ಆ ಗುಪ್ತ ನಿಧಿನ ನೀವು ಆ ವಿದ್ಯೆನ. ಸೊ ನಿಮ್ಗೆ ಒಂದು ಆಪರ್ಚುನಿಟಿ ಇದೆ, ಏಜ್ ಇದೆ. ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ನಿಮ್ಮ ಟೀಚರ್ಸ್ಗೆ ನೀವು ಚಾಲೆಂಜ್ ಮಾಡ್ಬೋದು ಅಂದ್ರೆ ಆನ್ ನಾಲೆಜ್. ಈಗ ನಿಮ್ ಫೋನಲ್ಲೇ ನಿಮ್ ತಂದೆ ತಾಯಿ ಏನ್ ನಿಮ್ಗೊಂದು ಫೋನ್ ತಗೊಟ್ಟಿರ್ತಾರೆ, ನಿಮ್ ಸ್ಕೂಲಲ್ಲಿ ತಗೊಳಂಗಿಲ್ಲ, ಅದು ಬೇರೆ ವಿಚಾರ. ಆ ಫೋನ್ ಅಲ್ಲೇನೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಇವತ್ತು ದೊರೀತದೆ. ಅಷ್ಟು ಟೆಕ್ನಾಲಜಿ ಇವತ್ತು ಬಿಲ್ಡಪ್ ಆಗಿದೆ. ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ, ಸೌದಿ ಅರೇಬಿಯಾಗೆ, ಎಲ್ಲ ಒಂದ್ ಕಡೆ ದುಬೈ ಪಕ್ಕ ಯಾವುದೋ ಒಂದು ಮದುವೆಗೆ ಹೋಗಿದ್ದೆ. ಅಲ್ಲಿ ಯಾರೋ ಪ್ರೊಫೆಸರ್ ಸಿಕ್ಕಿದ್ರು, ಹತ್ರ ಚರ್ಚೆ ಮಾಡ್ತಾ ಇದೆ. ಇನ್ನೊಂದು 15-20 ವರ್ಷಕ್ಕೆ ಟೀಚರ್ಸೇ ಬೇಕಾಗಿಲ್ಲಂತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಗಿವ್ ಎವ್ರಿಥಿಂಗ್. ಆ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ. ನಾನು ಒಂದಿನ ನಮ್ಮ ಪ್ರೈವೇಟ್ ಸೆಕ್ರೆಟರಿಗೂ ಯಾರೋ ನನ್ನ PA ಫೋನ್ ಮಾಡ್ತೀವಿ, ಹೇಗೆ ಯಾವುದೋ ಒಂದು ಭಾಷಣಕ್ಕೆ ಹೋಗ್ತಾ ಇದೀನಪ್ಪ, 4 ಇಶ್ಯೂ ಕೊಟ್ರೆ ಮಾತಾಡ್ಬೇಕು ಪಾಯಿಂಟು ಅಂತ ಹೇಳ್ತಾ ಇದೆ ಅವರು. ನನ್ನ ಮಕ್ಕಳು ಬಂದ್ಬಿಟ್ಟು, ಯಾಕಪ್ಪ ನಿನ್ಗೆ PA ಆಗ್ಬೇಕು, ಇನ್ನೊಬ್ಬ ಬೇಕು, ನಿನ್ನ ಫೋನಲ್ಲಿ ಚಾಟ್ ಪಿಟ್ ಇದೆ ನೋಡು ಅಂದ್ಬಿಟ್ಟು ಆ ಚಾಟ್ ಪಿಟಿ ಆಗ್ಬೇಕು. ಅದು ಚಾಟ್ ಪಿಟಿಲಿ ಮಾತಾಡ್ಬಿಟ್ಟು ನನ್ನ ಎದುರುಗಡೆನೆ DK Shivakumar is going for so and so program, give me some information. Within 1 minute ಎಲ್ಲ ಈಚೆ ಬಂದ್ಬಿಡ್ತು. ದಟ್ ಈಸ್ ದಿ ಏಜ್ ಯು ಆರ್ ಹ್ಯಾವಿಂಗ್. ಸೊ ಅಂತ ಅವಕಾಶ ಇವತ್ತು ನಿಮ್ಗೆಲ್ಲ ಸಿಕ್ಕಿದೆ. ಚಿಲ್ಡ್ರನ್ ಬೇಕಾದಷ್ಟು. ಸೊ ಈಗ ನೀವೆಲ್ಲ ಫೋಟೋಗಳೆಲ್ಲ ತೋರಿಸಿದ್ರಿ, ಯಾರಾದ್ರೂ ತೋರಿಸಿದ್ರಿ, ಕಲ್ಪನಾ ಚಾವ್ಲಾ, ನಮ್ಮ ಸುನೀತಾ ವಿಲಿಯಂ ಎಲ್ಲ ತೋರಿಸಿದ್ರಿ. ಇದೆಲ್ಲ ನಾವು ನೋಡ್ದು, ಅವ್ರನ್ನ ಫಾಲೋ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಗೆ. ಬಟ್ ನೀವು ಕೂಡ ಆ ಮಟ್ಟಕ್ಕೆ ಯಾರು ನಥಿಂಗ್ ಇಸ್ ಇಂಪಾಸಿಬಲ್ ಇನ್ ಲೈಫ್. ಎವ್ರಿಥಿಂಗ್ ಇಸ್ ಪಾಸಿಬಲ್. ಯು ಕ್ಯಾನ್ ಆಲ್ಸೋ ಬಿಕಮ್ ಕಲ್ಪನಾ ಚಾವ್ಲಾ, ಯು ಕ್ಯಾನ್ ಆಲ್ಸೋ ಬಿಕಮ್ ಶರ್ಮಾ, ಯು ಕ್ಯಾನ್ ಆಲ್ಸೋ ಬಿಕಮ್ CV ರಾಮನ್, ಯು ಕ್ಯಾನ್ ಬಿಕಮ್ ಎನಿಥಿಂಗ್. ಯು ಶುಡ್ ಡ್ರೀಮ್. ಒಂದು 4D ಮತ್ತಲ್ಲೇ ಇಟ್ಕೊಳ್ಳಿ. 4D. ಯು ಶುಡ್ ಡ್ರೀಮ್. You should desire for the dream. You should dedicate for the dream. You should discipline for the dream. Then you are going to be very successful. ಹಾಗೆ ನೀವು ಏನು ನನ್ನ ಕೈಯಲ್ಲಿ ಆಗಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಎವ್ರಿಥಿಂಗ್ ಇಸ್ ಪಾಸಿಬಲ್. ಯಾರಿಗೆ ಎಲ್ಲ ಸೈಂಟಿಸ್ಟ್ ಎಲ್ಲ ಯಾರು ಮಾಡಿದಾರ, ಏನು ಅವರೆಲ್ಲ ಮೇಲ್ಗಡೆಯಿಂದ ಹೇಳ್ದು ಬಂದ್ಬಿಟ್ಟಿದ್ರ? ಎಲ್ಲ ಭೂಮಿಯಲ್ಲೇ ಹುಟ್ಟವ್ರು, ಎಲ್ಲ ನಿಮ್ಮಂಗೆ ಹುಟ್ಟದವ್ರು. ನಿಮ್ಮಷ್ಟು ಟೆಕ್ನಾಲಜಿ ಅವ್ರಿಗೆ, ನಿಮ್ಮಷ್ಟು ಅವಕಾಶ ಇರ್ಲಿಲ್ಲ ಅವ್ರಿಗೆ. ಆದ್ರೂ ದೇ ಹ್ಯಾವ್ ಸಮಥಿಂಗ್ ಮಾಡಿದ್ದಾರೆ. ನೀವು ಯಾವ ರಾಜ್ಯದಲ್ಲಿದ್ದೀರಿ? ಯು ಆರ್ ಇನ್ ಕರ್ನಾಟಕ. ಡು ಯು ನೋ, ಏಷ್ಯಾಗೆ ಫಸ್ಟ್ ಲೈಟ್ ಕೊಟ್ಟಿದ್ದೆ ಕರ್ನಾಟಕದಿಂದ, ನಮ್ಮ ಶಿವಸಮುದ್ರದಿಂದ. ಬೆಂಗಳೂರಿಗೂ ಲೈಟ್ ಇತ್ತು, ಬೆಂಗಳೂರಿಗೆ ಲೈಟ್ ಬಂದಿತ್ತು. ಸೊ 1904 ಅಲ್ಲಿ ಐ ಆಮ್ ಟೆಲಿಂಗ್ ಯು, ದಿಸ್ ಇಸ್ ದಿ ಪ್ಲೇಸ್ ವಿ ಆರ್. ಯಾಕೆ ಜವಾಹರ್ಲಾಲ್ ನೆಹರು
ಇಲ್ಲಿ ಬೆಂಗಳೂರಲ್ಲೇ HAL ಮಾಡಿದ್ರು, ಯಾಕೆ HMT ಮಾಡಿದ್ರು, ಯಾಕೆ ITI ಮಾಡಿದ್ರು, ಯಾಕೆ BHEL ಮಾಡಿದ್ರು, ಯಾಕೆ ISRO ಇಲ್ಲಿಂದಾನೆ ಆಯ್ತು? Because Karnataka students are more talent, vibrant, so much thing. CV Raman ಯಾಕೆ ಇಲ್ಲಿ ನಾವು ಇದನ್ನ ಮಾಡಿದ್ವಿ? So we should see CV Raman. We should see all those talented tycoons here. So ಮತ್ತೊಬ್ರು ಇಲ್ಲಿ ಕಿರಣ್ ಕುಮಾರ್ ನಿಮ್ಮಿಂದಲೇ ನಾವು ತಯಾರು ಮಾಡ್ಬೋದು. So you should become a leaders in that. So ಹೆಣ್ಮಕ್ಳಿಗೂ ಯಾರಿಗೂ ಕೆಪಾಸಿಟಿ ಇಲ್ಲ ಅಂತ ತಿಳ್ಕೊಳ್ತೀವಿ. ನಾವು ವುಮನ್ ಹ್ಯಾವ್ ಬಿಕಮ್ ಮೋರ್ ಸ್ಟ್ರಾಂಗರ್ ದನ್ ಮೆನ್. ಸೊ ಎಲ್ಲ ಕಡೆನೂ ಮುಂದಕ್ಕೆ ಈಗ ಬೇರೆ ಪಾರ್ಲಿಮೆಂಟ್ ಅಲ್ಲಿ ನಾವು 33% ಬೇರೆ ಮಾಡ್ಬಿಟ್ಟಿದೀವಿ. ಈಗ ಮುಂದಕ್ಕೆ ನಮ್ಗೆಲ್ಲ ಜಾಗ ಹುಡುಕೋಬೇಕು ಬೇರೆ ಕಡೆ. ಸೊ ಆಲ್ ಹೆಣ್ಮಕ್ಳಿಗೆಲ್ಲ ಲೀಡರ್ಶಿಪ್ಗೆ ಬರ್ತಾ ಇದೆ. ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ಯೂನಿಟ್ ಲೀಡರ್ಸ್. ಈಗ ತಾನೆ ಇವತ್ತು ಪೇಪರ್ ಪ್ರಜಾವಾಣಿ ಪೇಪರ್ ಜಸ್ಟ್ ನೋಡ್ತಾ ಇದೆ, ನಮ್ಮ ಬೋಸರಾಜ್ ಸಾಹೇಬ್ ಕೊಡ್ತಾ ಇದ್ರು. ಇವತ್ತು 7 ಗ್ರಹ ಒಂದೇ ಜಾಗದಲ್ಲಿ ಸೇರ್ತಾ ಇದೆ. 7 ಗ್ರಹ. ತಿರ್ಗಾ ಇದೇ ಪರಿಸ್ಥಿತಿ ಬರ್ಬೇಕಾದ್ರೆ ಇಟ್ ಇಸ್ ಇನ್ 2040 ಇನ್ನು 15 ವರ್ಷ ಆದ್ಮೇಲೆ ಇಟ್ ಇಸ್ ಎ ಗ್ರೇಟ್ ಡೇ. ಇದು ಸೈನ್ಸ್. ಇದು ಅಲ್ಲಿ ತೋರ್ಸ್ತಾ ಇದ್ರೆ ಮಂಗಳ ಎಲ್ಲಿದೆ, ಗುರು ಎಲ್ಲಿದೆ, ಇದೆ, ಬುಧ ಎಲ್ಲಿದೆ, ಶನಿ ಎಲ್ಲಿದೆ, ಶುಕ್ರ ಎಲ್ಲಿದೆ, ನೆಪ್ಟು ಎಲ್ಲಿದೆ ಎಲ್ಲ ಇದರಲ್ಲಿ ಒಂದು ಫೋಟೋ ಹಾಕಿದ್ದಾರೆ ಪ್ರಜಾವಾಣಿಯವರು. ಅಟ್ಲೀಸ್ಟ್ ಯಾಕೆ ಪ್ರಜಾವಾಣಿಯವರು ಮಾಡ್ತಾರೆ? ದೇ ಆರ್ ಆಲ್ಸೋ ಟ್ರೈಂಗ್ ಟು ಟೀಚ್ ಯು, ನೋ ಯು ವೆಲ್ ಎಜುಕೇಟೆಡ್. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ನಾವು ಎಷ್ಟು ಎಫೆಕ್ಟಿವ್ ಇರಬೇಕು, ಶಾಸನ ಎಷ್ಟು ಎಫೆಕ್ಟಿವ್ ಇರಬೇಕು, ಸೊ ಪತ್ರಿಕಾರಂಗ ಕೂಡ ದೇ ಆರ್ ಆಲ್ಸೋ ಟೀಚಿಂಗ್ ಯು. ಎಷ್ಟೋ ಇವರೆಲ್ಲ ಮೀಡಿಯಾ ಅವರೆಲ್ಲ ನಿಮ್ ಕ್ವಶನ್ಸ್ ಮತ್ತೊಂದು ಎಜುಕೇಶನ್ ನಾವು ಪುಸ್ತಕಕ್ಕಿಂತ ಜಾಸ್ತಿ ಇದೆ ಅವರ ರಿಸರ್ಚ್ ಮಾಡಿ ನಿಮ್ಗೆಲ್ಲ ತಿಳಿಸ್ತಾ ಇದ್ದಾರೆ. ಹಂಗೆ ನನಗೂ ಕೂಡ ಐ ಆಮ್ ಸೋ ಹ್ಯಾಪಿ. ಅಟ್ಲೀಸ್ಟ್ ಕೆಲವು ಪೇಪರ್ಸ್ ಬಹಳ ಇದನ್ನ ವಿಚಾರಗಳನ್ನ ತಿಳಿಸಿ ನಮ್ಮ ಜನರಿಗೆ. ಈಗ ನೀವು ಬೇರೆ ರಾಜಕಾರಣ ನೋಡೋದು, ಬೇರೆ ಪೇಪರ್ ಓದೋದು, ನ್ಯೂಸ್ ನೋಡೋದು ಎಲ್ಲ ಬೇರೆ ವಿಚಾರ. ಸೊ ಹಂಗೆ ನಾನು ಈ ಸಂದರ್ಭದಲ್ಲಿ ರೂಟ್ಗೆ ನೀವು ಹೋಗ್ಬೇಕು. ವೈ ಗಾಂಧಿ ಥಾಟ್ ಆಫ್ ಸೈನ್ಸ್ ದೋಸ್ ಡೇಸ್, ವೈ ನೆಹರು ಥಾಟ್ ಆಫ್ ಅವತ್ತೆಲ್ಲ ಇಷ್ಟು ಟೆಕ್ನಾಲಜಿ ಜೊತೆ ಹೋದ್ರು ಕೂಡ ಮುಂದಿನ ಭವಿಷ್ಯ. ಈಗ ಕುವೆಂಪು ಅವರವ್ರದ್ದು ನಾವು ಬಂದ ತಕ್ಷಣ ಕೃಷ್ಣ ಅವ್ರ ಕಾಲದಲ್ಲಿ ಶುರು ಮಾಡಿದ್ರು. ಅದು ನಮ್ಮ ನಾಡಗೀತೆ ಭಾರತಿ ಇದನ್ನ ಮಾಡಿದ್ರು ಎಲ್ಲ ಕಂಪ್ಲೀಟ್ ಎಲ್ಲ. ಆ ಕುವೆಂಪು ಅವರು ಇನ್ನೊಂದ್ ಕಡೆ ಅವತ್ತಿನ ಕಾಲದಲ್ಲಿ ಏನ್ ಹೇಳಿದ್ರು, ಗುಡಿ ಚರ್ಚು ಮಸೀದಿಗಳನ್ನ ಬಿಟ್ಟು ಹೊರಬನ್ನಿ, ಬಡತನ ಗುಣಮಟ್ಟ ಕೀಳುತ್ತನ್ನಿ, ವಿಜ್ಞಾನ ದೇವಿಗೆ ಹಿಡಿದು ಬನ್ನಿ, ದೇಶ ಹಾಗೂ ರಾಜ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಹೆಸರು ಬರುವುದು. ಹಂಗೆ ಅವತ್ತು ಕೂಡ ನಮ್ಮ ಕುವೆಂಪುರವರು ಅವತ್ತಿನ ಕಾಲದಲ್ಲೇನೆ ಬಹುಶಃ ಐ ಥಿಂಕ್ 40-45-50 ಇಯರ್ಸ್ ಮೇಲಾಗಿದೆ. ಅವರೇ ಅವತ್ತು ಆ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಕುವೆಂಪು ರಾಷ್ಟ್ರಕವಿ ಆಗಿದ್ರು ಕೂಡ ನಿಮ್ಗೆ ಒಂದು ದೊಡ್ಡ ನಮ್ಗನ್ನಂತವ್ರಿಗೆಲ್ಲ ಒಂದು ದೊಡ್ಡ ಸಂದೇಶ ಕೊಟ್ಟು ಮೂಢನಂಬಿಕೆ ಇವೆಲ್ಲ ಬಿಡಿ ನಡೀರಿ, ಇವೆಲ್ಲ ದೇವರದ ದಿನರೆಲ್ಲ ಬೇರೆ ವರ್ಗ ಬೇರೆ ಇರ್ತದೆ. ಇಟ್ ಈಸ್ ಸೈನ್ಸ್ ಹೂ ಪ್ರಮೋಟ್ಸ್ ನೇಷನ್, ಇಟ್ ಈಸ್ ಪ್ರೈಡ್ ಸೈನ್ಸ್ ಹೂ ಪ್ರಮೋಟ್ಸ್. ಸೊ ಎಲ್ಲದಕ್ಕೂ ಕೂಡ ಇವತ್ತು ಇಷ್ಟೆಲ್ಲ ಬಂದಿದೆಯಲ್ಲ ಟೆಕ್ನಾಲಜಿ, ಸೈನ್ಸ್ ಇಲ್ಲ ಅಂದ್ರೆ ಎಲ್ಲೂ ಬರ್ಲಿಕ್ಕೆ ಸಾಧ್ಯ. ಹಂಗೆ ದರ್ ಇಸ್ ಅ ಬಿಗ್ ಕಾಂಪಿಟೇಷನ್. ಸೊ ಕರ್ನಾಟಕ ಸರ್ಕಾರ, ವಿ ಆರ್ ಕಾಂಗ್ರೆಸ್ ಗವರ್ಮೆಂಟ್ ಬಂದಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ, ನಾನು ಉಪಮುಖ್ಯಮಂತ್ರಿ ಇದ್ದಾರೆ, ಬೋಸರಾಜು ನಮ್ಮ ಸುಧಾಕರ್ ಎಲ್ಲ ಮಂತ್ರಿಗಳಿದ್ದಾರೆ. ನಾವು ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂದ್ರೆ ನಿಮ್ಗೆ ದೊಡ್ಡ ಲೆಕ್ಚರ್ ಕೊಡಕ್ ಬಂದಿಲ್ಲ. ವಿ ಆರ್ ದೇರ್ ವಿತ್ ಯು, ವಿ ವಿಲ್ ಸ್ಟ್ಯಾಂಡ್ ಬೈ ಯು, ವಿ ವಾಂಟ್ ಯುವರ್ ಗ್ರೋತ್, ವಿ ವಾಂಟ್ ಟು ಮೇಕ್ ಇಂಡಿಯಾ. ನಾನು ಕೆಲವು ಕಡೆ ಎಲ್ಲ ಹೊರಗಡೆ ದೇಶಕ್ಕೆಲ್ಲ ಹೋಗಿದ್ದೀನಪ್ಪ. ಕೆಲವು ಕಡೆ ಎಲ್ಲ ಅಲ್ಲಿ ಇಲ್ಲಿ ಹೋದಾಗ ಕಾನ್ಫರೆನ್ಸ್ಗಳೆಲ್ಲ ಹೋಗಿದ್ದೀನಿ. ಏನೋ ಅವರ್ ಟೀಚರ್ಸ್ ನಮ್ಮಲ್ಲಿ ಓದಂತವ್ರು, ದಿ ಕ್ರೀಮ್ ಆಫ್ ಇಂಡಿಯಾ ಈಸ್ ಔಟ್ಸೈಡ್ ಇಂಡಿಯಾ. ದ ಬೆಸ್ಟ್ ಹೂ ಹ್ಯಾವ್ ಸ್ಟಡಿಡ್ ಎಲ್ಲ 95%, 98, 99 ಎಲ್ಲ ಮಾಡೋರೆಲ್ಲ ಅಲ್ಲಿ ಯೂನಿವರ್ಸಿಟಿಲಿ 2ನೇ ಪೊಸಿಷನ್ 3ನೇ ಪೊಸಿಷನ್ ಇದ್ದಾರೆ. ಒಂದಿನ ಸಿನಿಕಾಲ್ ವ್ಯಾಲಿಗೆ ಹೋಗಿದ್ದೆ ನಾನು. ಇಲ್ಲಿಂದ ಯಾವುದೋ ನೆದರ್ಲ್ಯಾಂಡ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಹೇಳಕ್ ಬಂದ್ರೆ ಇಲ್ಲಿ ನಮ್ಮ ಟೆಕ್ನಾಲಜಿ ಅಲ್ಲಿಗಿನ್ನ ಇಲ್ಲಿಗೆ 30% ಚೀಪಲ್ಲಿ ನಮ್ಮಲ್ಲಿ IT ಗಿಟಿ ಎಲ್ಲ ಸಿಗ್ತಿದೆ ಅಂತೇಳಿ ಅವ್ರು ನಂಗೆ ಹೇಳ್ತಾ ಇದ್ರು. ಸೊ ಹಂಗೆ ನಮ್ಮ ಕ್ರೀಮ್ ಈಸ್ ಔಟ್ಸೈಡ್. ಸೊ ಈಗ ತಿರ್ಗಾ ವಾಪಸ್ಸು ನಮ್ಮ ಬೆಂಗಳೂರಲ್ಲೇ ಅವಕಾಶ ಇದೆ, ಕರ್ನಾಟಕದಲ್ಲಿ ಅವಕಾಶ ಇದೆ. ಆಲ್ ಇಂಜಿನಿಯರ್ಸ್ ಯಾರು ಇದ್ರು ಮೊದಲೆಲ್ಲ ಕರ್ನಾಟಕದಲ್ಲಿ ಇದ್ದಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಹೊರಗಡೆ ರಾಜ್ಯದಲ್ಲಿ ಎಲ್ಲ ಹೊರಗಡೆಯವರೆಲ್ಲ ನಾರ್ತ್ ಇಂಡಿಯಾ ಎಲ್ಲ ಬಂದು ಇಲ್ಲೇ ಬಂದು ಓದ್ತಾ ಇದ್ರು. ಇವತ್ತು ಕೂಡ ದಿ ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಈಸ್ ಇನ್ ಕರ್ನಾಟಕ. ಹೈಯೆಸ್ಟ್ ನಂಬರ್ ಆಫ್ ಹ್ಯೂಮನ್ ರಿಸೋರ್ಸಸ್ ಕ್ವಾಲಿಟಿ ರಿಸೋರ್ಸ್ ಇದು. ನ್ಯಾಷನಲ್ ಲಾ ಸ್ಕೂಲ್ ನ ಕರ್ನಾಟಕದಲ್ಲಿ ಮಾಡೋರು. ಯಾಕೆ ಮಾಡಿದ್ರು ನ್ಯಾಷನಲ್ ಲಾ ಸ್ಕೂಲ್? ಇಲ್ಲೇ ಆ ತರ ಕ್ರೀಮ್ ಇಲ್ಲಿದೆ. ಸೊ ಹಂಗೆ ನಿಮ್ಮಲ್ಲಿ ನಾನು ಹೇಳ್ತಾ ಇರೋದು ನಮ್ಮ ಮಕ್ಕಳಿಗೆ